2026ರ ಲಾಲ್ಬಾಗ್ ಫ್ಲವರ್ ಶೋಗೆ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ವೀಕೆಂಡ್ ಅಲ್ಲ ಆದರೂ ವಾರದ ದಿನ ಕೂಡ ತುಂಬಾ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸೊ ನೀವಲ್ಲಿ ನೋಡಬಹುದು ಏನಂದರೆ ಸಾಕಷ್ಟು ತುಂಬ ನೀಟಾಗಿ ಮಾಡಿದ್ದಾರೆ. ಗಂಗರ ಕಾಲದ ಪ್ರಮುಖ ಆರಾಧನಾ ಶಿಲ್ಪವನ್ನು ನೀವು ನೋಡ್ಬೋದು. ಎಲ್ಲ ಫ್ಲವರ್ಸನ್ನು ಇಟ್ಟು ಸೊ ವಿವಿಧ ಬಗೆಯ ಸಾಕಷ್ಟು ಫ್ಲವರ್ಸ್ ಇದೆ. ಇಂಡ್ಯಾಮ್ ಹಾಗೆಯೇ ಬೇರೆ ಬೇರೆ ಏನು ತುಂಬ ಚೆನ್ನಾಗಿರುವಂತಹ ಹೂವು ಪುಷ್ಪಾಲಂಕಾರವನ್ನು ಇಲ್ಲಿ ಮಾಡಲಾಗಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಕಳೆಗಟ್ಟಿದೆ. ಗಂಗರ ಸಾಮ್ರಾಜ್ಯ ಶ್ರೀ ಪುರುಷನನ್ನು ಕೂಡ ಅಲ್ಲಿ ಇರಿಸಿದ್ದಾರೆ, ಜೊತೆಗೆ ಆನೆ. ಸೊ ಎಲ್ಲವೂ ಕೂಡ ಕಂಗೊಳಿಸುವಂತೆ ಕಾಣ್ತಾ ಇದೆ. ಜನರು ಏನು ಬಿಸಿಲು ಮಳೆ ಯಾವುದನ್ನು ನೋಡದೆ ಕೂಡ ಸೊ ಈ ಬಾರಿಯ ಫ್ಲವರ್ ಶೋವನ್ನು ನೋಡೋದಕ್ಕೆ ಲಾಲ್ಬಾಗ್ಗೆ ಮುಗಿ ಬೀಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಜಸ್ಟ್ ಇವಾಗಿನ್ನೂ ಬಂದಿದ್ದೀನಿ, ನೋಡಬೇಕು, ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಸೊ ತುಂಬ ಕ್ರೌಡಲ್ಲಿ ಜನರು ಇಲ್ಲಿಗೆ ಬರ್ತಾ ಇರೋದು. ವೀಕೆಂಡು ಮತ್ತು ವೀಕ್ ಡೇ ಅನ್ನೋದನ್ನು ಎರಡನ್ನೂ ಕೂಡ ಬಿಟ್ಟು ಸೊ ಲಾಲ್ಬಾಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಸ್ಟೂಡೆಂಟ್ಸಿಂದ ಹಿಡಿದು ಎಲ್ಲರೂ ಕೂಡ ಈ ಫ್ಲವರ್ ಶೋವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿರೋದು. ಲಾಲ್ಬಾಗ್ ಚೆನ್ನಾಗಿದೆ, ವೆರಿ ನೈಸ್, ಸೂಪರ್, ಮಸ್ತ್, ತುಂಬ ಚೆನ್ನಾಗೈತೆ, ಭಾರಿ. ನಮಸ್ಕಾರಗಳು ಎಲ್ಲರಿಗೂ. ಚೆನ್ನಾಗೈತೆ. ಇದೇ ಫಸ್ಟ್ ಟೈಮ್ ಬರ್ತಾರೆ. ಹೌದು, ರಶ್ ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿ ಮಾಡವ್ರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಂಟ್ರೆನ್ಸಿಂದ ಹಿಡಿದು ಅಲ್ಲಿ ಎಂಡಿಂಗ್ ಪಾಯಿಂಟ್ವರೆಗೂ ಕೂಡ ಈ ಗ್ಲಾಸ್ ಹೌಸ್ ಒಳಗಡೆ ತುಂಬ ವೆರೈಟಿ, ಸಾಕಷ್ಟು ವೆರೈಟಿ ವಿವಿಧ ಫ್ಲವರ್ಗಳನ್ನು ನೋಡೋದಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಬಗ್ಗೆ ಕುತೂಹಲಕಾರಿಯಾಗಿ ಸಾಕಷ್ಟು ಇನ್ಫಾರ್ಮೇಷನನ್ನು ಕೂಡ ಕರ್ನಾಟಕದಾದ್ಯಂತ ಏನೆಲ್ಲ ಮಾನ್ಯುಮೆಂಟ್ಸ್ ಇದೆ, ಏನೆಲ್ಲ ಸ್ಕಲ್ಪ್ಚರ್ ಇದೆ ಮತ್ತು ಏನೆಲ್ಲ ವಿಶೇಷವಾದದ್ದಿದೆ ಎಲ್ಲ ಕೂಡ ಬ್ಯಾನರಲ್ಲಿ ನೀವು ನೋಡಬಹುದಲ್ಲಿ. ಸೊ ಎಲ್ಲದರ ಡೀಟೇಲ್ಸನ್ನು ಕೂಡ ಹಾಕಿದ್ದಾರೆ. ಸೊ ಒಂದು ಇನ್ಫಾರ್ಮೇಟಿವ್ ಫ್ಲವರ್ ಶೋ ಈ ಬಾರಿ ನಮ್ಮ ರಾಜ್ಯದ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಈ ಬಾರಿಯ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಇಲ್ಲಿ ಎಲ್ಲಿನ ವ್ಯವಸ್ಥೆ ಅಂತ. ಸಾಕಷ್ಟು ಜನ ವೀಕ್ ಡೇ ಅನ್ನೋದನ್ನು ಕೂಡ ಮರೆತು ಈ ಒಂದು ಫ್ಲವರ್ ಶೋ ಅನ್ನು ನೋಡೋದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀವು ನೋಡಬಹುದು. ಇಲ್ಲಿ ರೈಟ್ ಸೈಡಲ್ಲಿ ಸ್ಕೂಲ್ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ, ಚಿಕ್ಕ ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಬಂದು ಲಾಲ್ಬಾಗಲ್ಲಿರುವಂಥ ಫ್ಲವರ್ ಶೋವನ್ನು ವೀಕ್ಷಿಸೋದಕ್ಕೆ ಸೊ ಬಂದಿರೋದು. ಇವತ್ತು ವೀಕ್ ಡೇ ಆದರೂ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪೇರೆಂಟ್ಸು, ಮಕ್ಕಳು, ವಯೋವೃದ್ಧರು, ಏಜ್ ಲಿಮಿಟ್ ಅಲ್ಲದೆ ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೇರಿದ್ದಾರೆ ಲಾಲ್ಬಾಗ್ ಫ್ಲವರ್ ಶೋ ನೋಡೋದಕ್ಕೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ತುಂಬ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸ್ ಇದೆ. ಸೊ ಈ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಎಲ್ಲವನ್ನ ನೋಡ್ಬೋದು. ಬನ್ನಿ ಇಲ್ಲಿ ಜನರನ್ನೇ ಮಾತಾಡ್ಸೋಣ. ತುಂಬ ಖುಷಿ ಆಗ್ತಿದೆ. ಹಾಂ, ಬರ್ತೀವಿ ಪ್ರತಿ ವರ್ಷನೂ. ಫ್ಲವರ್ಸ್ ನೋಡೋಕ್ಕೆ ತುಂಬ ಇಷ್ಟ ಅನಿಸುತ್ತೆ. ಫುಲ್ಲು ಕೂಲ್ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಇತಿಹಾಸ ತಿಳ್ಕೊಳ್ಳೋ, ಹೂವಲ್ಲಿ ನಮ್ಮ ಇತಿಹಾಸ ತಿಳ್ಕೊಳ್ಳೋದು ತುಂಬ ಚೆನ್ನಾಗಿದೆ. ವಿಷಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಮೇಡಮ್, ಪ್ರತಿ ವರ್ಷ ಮಾಡೋ ಥರ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಕೂಡ ಈ ಫ್ಲವರ್ಸ್ ನೋಡೋಕ್ಕಂತೂ ನಾವು ಇಡೀ ಬೆಂಗಳೂರೇ ಯಾವುದಾದ್ರೂ ಹೊಸದಾಗಿ ನೋಡಬೇಕು ಅಂತಂದರೆ ಇವಾಗ ಬೆಂಗಳೂರಲ್ಲಿರೋರು ಖಂಡಿತವಾಗ್ಲೂ ಬಂದಿಲ್ಲಿ ನೋಡ್ಬೋದು ಮೇಡಮ್. ಒಳ್ಳೆ ಫ್ಲವರ್ಸು ಹೊಸದಾಗಿ ಎಲ್ಲ ಪ್ರತಿ ವರ್ಷ ಅವ್ರಿಗೆ ನಮಗೆ ಚೆನ್ನಾಗೇ ಕಾಣಿಸ್ಕೊಡ್ತದೆ. ತುಂಬ ಚೆನ್ನಾಗಿದೆ ಮೇಡಮ್ ಈ ಸಲ. ಚೆನ್ನಾಗಿದೆ, ಬಂದಿದ್ದು ಚೆನ್ನಾಗಿದೆ, ಚೆನ್ನಾಗಿದೆ. ಹೂ ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿ ಬೆಳೆಸಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ, ಇವತ್ತು ರಜಾನಾ? ಹಾಂ. ಯಾರ ಜೊತೆ ಬಂದ್ರಿ? ಅಮ್ಮ. ಓಕೆ, ಏನು ಅನ್ಸುತ್ತೆ ಫ್ಲವರ್ಸ್ ಎಲ್ಲ ನೋಡುವಾಗ? ರೆಗ್ಯುಲರ್ ಸ್ಕೂಲ್ಗೆ ಹೋಗಿ ಈ ಥರ ಡಿಫ್ರೆಂಟ್ ಆಗಿ ಬಂದಾಗ ಸಿಟೀಸಲ್ಲೆಲ್ಲ ಕಾಣಿಸಲ್ಲ, ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ಒಂದು ಫ್ಲವರ್ ಶೋ ಅಲ್ಲಿ ಭಾಗಿಯಾದರೆ ನಿಮಗೂ ಸಾಕಷ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸಿಕ್ಕಾಪಟ್ಟೆ ವೆರೈಟಿ ಫ್ಲವರನ್ನು ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು.